ಡಿಸಿಎಂ ಡಿಕೆಶಿ ಆಪ್ತನ ಶಾಲೆಗೆ ಬ್ಯಾಂಕಿಂದ ಬೀಗ, ಸಾಲ ಮರುಪಾವತಿ ಮಾಡದ್ದಕ್ಕೆ ಲಾಕ್. ವಿದ್ಯಾರ್ಥಿಗಳ ಪೋಷಕರಿಂದ ಆಕ್ರೋಶ. ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ, ಪೊಲೀಸರ ಮುಂದೆಯೇ ಮನೆಯ ಗೋಡೆ ಧ್ವಂಸ, ಮಾಲೀಕರಿಗೂ ಪುಂಡರಿಂದ ಹಿಗ್ಗಾಮುಗ್ಗ ಥಳಿತ. ಮೈ ನಡುಗಿಸುವ ಚಳಿಯ ನಡುವೆಯೂ ವಿಶೇಷ ಚೇತನರ ಪ್ರೊಟೆಸ್ಟ್. ಊಟ ನಿದ್ರೆ ಇಲ್ಲದೆ ಅಂಧರೊಬ್ಬರು ಅಸ್ವಸ್ಥ. ಮಾನವೀಯತೆ ಮರೆಯಿತ ಸರ್ಕಾರ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಬಳ್ಳಾರಿಯಲ್ಲಿ ಸರಣಿ ಸಾವಾಗ್ತಾ ಇದೆ ಬಾಣಂತಿಯರದ್ದು. ಆದರೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ, ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಾಣಂತಿಯರ ವಿಚಾರವಾಗಿ ಒಂದು ಸಣ್ಣ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಪುರುಸತ್ತಿಲ್ವಾ? ಅವರಿಗೆ ವಕ್ಫ್ ಆಸ್ತಿಯನ್ನ ಹೊಡೆಯೋದಕ್ಕೆ ಸಮಯ ಇದೆ ಹೊರತಾಗಿ ಬಾಣಂತಿಯರ ವಿಚಾರವಾಗಿ ಮಾತಾಡೋದಕ್ಕೆ ಎಳ್ಳಷ್ಟು ಕೂಡ ಸಮಯ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ಇಂಥ ಸಚಿವರಿಗೆ. ಜಮೀರ್ ಅಹಮದ್ ವಿರುದ್ಧ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಆಸ್ಪತ್ರೆಯಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಬಾಣಂತಿಯರ ವಿಚಾರವಾಗಿ ಸರ್ಕಾರಕ್ಕೆ ಯಾವ ರೀತಿಯ ಕಾಳಜಿ ಇದೆ ಅನ್ನುವಂಥದ್ದು ಈಗ ಜಗಜ್ಜಾಹೀರಾಗ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ ಬಳಿಕ ಮುಖ್ಯಮಂತ್ರಿಗಳು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ನೋಡಿ ದುರಂತ ಅಂದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರಿಗೆ ಬಾಣಂತಿಯರ ಸಾವಿನ ವಿಚಾರವಾಗಿ ಮಾತಾಡೋದಕ್ಕೆ ಪುರುಸತ್ತೇ ಇಲ್ಲ. ಹಾಗಿದ್ರೆ ಜಮೀರ್ ಅಹಮದ್ ಅವರು ಏನ್ ಮಾಡ್ತಾ ಇದ್ದಾರೆ? ಇದೇನಾ ಜಿಲ್ಲಾ ಉಸ್ತುವಾರಿಯವರ ಕೆಲಸ? ಈ ವಿಚಾರವಾಗಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಮೀರ್ ಅಹಮದ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತವ್ರ ಕಿಂಚಿತ್ ಜವಾಬ್ದಾರಿ ಇರಬೇಕು. ಕಿಂಚಿತ್ ಜವಾಬ್ದಾರಿ ಏನಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ? ಜವಾಬ್ದಾರಿ ಕೊಟ್ಟಿದೆ ಸರ್ಕಾರ, ಜನರಿಗಾಗಿ ನಾವಿದ್ದೀವಿ ಅನ್ನೋದನ್ನ ನಾವು ನೆನಪು ಮಾಡ್ಕೊಡ್ಬೇಕಾ? ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ರೆ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಮುಂದೆ ಈ ರೀತಿ ಅನಾಹುತ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇದ್ರು. ಅದು ಯಾವುದು ಕೂಡ ಆಗ್ತಾ ಇಲ್ಲ. ಇವರಿಗೆ ಪೊಲಿಟಿಕಲ್ ಟೂರ್ಗೆ ಟೈಮ್ ಇದೆ, ಆದ್ರೆ ಬಾಣಂತಿಯರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಇಂಥವ್ರನ್ನ ಏನ್ ಮಾಡಬೇಕು? ಜನ ಏನ್ ಹೇಳ್ತಿದಾರ? ಏನ್ ನಡೀತಾ ಇದೆ ಬಳ್ಳಾರಿಯಲ್ಲಿ? ಎಸ್ ಶ್ರೀಪಾದ್ ಪಾಟೀಲ್, ಸದ್ಯ ಇವತ್ತು